ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನಾನು ಬರೀ ನೀವು ಅಷ್ಟೇ ಚಲೋ ಮಾಡಾಕತ್ತೀರಿ ಅಂತ ಅಂದ್ಕೊಂಡಿಲ್ಲ. ನಿಜವಾಗ್ಲೂ ಈವನ್ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಲೈಫ್. ಡಿಪೆಂಡ್ಸ್ ನೀವು ಯಾವ ಥರದ ಪ್ರೋಗ್ರೆಸ್ ನೀವು ಕನ್ಸಿಡರ್ ಮಾಡ್ತೀರಿ ಅಂಥೇಳಿ. ಹೊರಗಿನ ಜಗತ್ತಿಂದೋ, ಒಳಗಿನ ಜಗತ್ತಿಂದೋ, ದುಡ್ಡೋ, ಶಾಂತಿನೋ, ಇಟ್ ಡಿಪೆಂಡ್ಸ್. ನೋಡಿರಿ, ನಿನ್ನೆ ನಾವು ಒಂದು ರೀಡಿಂಗ್ ಮಾಡಿದ್ವಿ. ಅದೇನು ಅಂತಂತಂದ್ರೆ, ನಮ್ಮಲ್ಲಿರುವಂಥ ಯಾವ ನೆಗೆಟಿವ್ ಕ್ಯಾರೆಕ್ಟರ್ಸ್ ನಮ್ಮ ಗ್ರೋತ್ ನಮ್ಮ ಗ್ರೋತಿಗೆ ಆಬ್ಸ್ಟೆಕಲ್ಸ್ ಕ್ರಿಯೇಟ್ ಮಾಡಕತ್ತಾವು ಅಂತ ನಾವು ನಿನ್ನೆ ನೋಡಿದ್ವಿ. ಇವತ್ತೇನು ಮಾಡೋಣ ಅಂತಂದ್ರೆ, ಈ 3 ಡೆಕ್ ಅದಾವೆ, ನಿಮಗೆ ಯಾವ್ದು ಬೇಕು ನೀವು ಅದನ್ನು ಚೂಸ್ ಮಾಡ್ಕೊಡ್ರಿ. ಇವತ್ತೇನು ನೋಡೋಣ ಅಂದರೆ, ತಮ್ಮಲ್ಲಿರುವಂಥ ಯಾವ ಒಳ್ಳೆಯ ಗುಣಗಳು ಅದಾವು ಅಂತಂದು ಹೇಳಿ ನೋಡೋಣ. ಸೊ ಅದ್ರ ಜೊತೆಗೆ ಮನಿ ಒರಾಕಲ್ ಡೆಕ್ ಅಂತಿದೆ. ಮನಿ ಒರಾಕಲ್ ಡೆಕ್ಕನ್ನು ಯಾಕೆ ತೊಗೊಳ್ಳೋದು ಅಂತಂತಂದ್ರೆ, ದುಡ್ಡು ಎಲ್ಲರ ಜೀವನದೊಳಗೂ ಪ್ರಯಾರಿಟಿ ಲಿಸ್ಟ್ನಾಗ ಮೊದಲು ಬರ್ತೈತಿ. ಯಾಕಂದ್ರೆ ಅದು ಬೇಕು, ಅದು ಇರಲಾರ್ದೆ ಕೆಲಸ ನಡೆಯಂಗಿಲ್ಲ. ಸೊ ಅದಕ್ಕೆ ಆ ಮನಿ ಡೆಕ್ದಿಂದ ನಿಮಗೆ ಏನು ಒಂದು ಅಡ್ವೈಸ್ ಬರಾಕತ್ತೈತಿ ಅಂತಂದು ಹೇಳಿ ನೋಡೋಣ. ಓಕೆ, ನೋಡಿರಿ, ಒಂದು ಡೆಕ್ದಿಂದ ನಾನು 3 ರೀಡಿಂಗ್ ಮಾಡ್ತೇನೆ. ಇಲ್ಲಿ 3, ಇಲ್ಲಿ 3, ಇಲ್ಲಿ 3. ಓಕೆ, ತಮ್ಗೆ ಯಾವ ಡೆಕ್ ಬೇಕೋ ತಾವು ಚೂಸ್ ಮಾಡಿಕೊಡ್ರಿ. ಸೊ ವಿಲ್ ಟೇಕ್ ದಿಸ್. ತಮ್ಮಲ್ಲಿರುವ ಯಾವ ಒಳ್ಳೆಯ ಗುಣಗಳು ಅಂತಂತಲ್ಲ, ತಾವು ಯಾವ ಥರದ ವ್ಯಕ್ತಿ ಅಂತಂತಂದ್ರೂ ಪರವಾಗಿಲ್ಲ. ನೀವಾಗಲಿ, ನಿಮ್ಮ ವಿಚಾರಗಳಾಗಲಿ, ಓಕೆ, ನಿಮ್ಮ ಇಮೋಷನ್ಸ್ ಆಗಲಿ, ಅದರ ಜೊತೆ ನಿಮ್ಮ ಕರಿಯರ್ ಏನೈತಿ ಅಂಥೇಳಿ ಈ ರೀಡಿಂಗ್ದಿಂದ ನೋಡೋಣ. ಓಕೆ, ತಾವು ಎಂಥವರು? ಓಕೆ, ಇದ್ರ ಜೊತೆಗೆ ಏನು ನೋಡೋದು ಅಂದ್ರೆ, ತಾವು ಏನು ಮಾಡಬೇಕು, ಇದು ಒಬ್ಬರ ಸಲುವಾಗಿ ಅಂತಂದು ಹೇಳಿ ಇಟ್ಕೊಡ್ರಿ. ನೋಡ್ರಿ, ಹೆಂಗೈತಿ ಅಂದ್ರೆ, ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಅದಾವೆ. ಓಕೆ, ನೋಡ್ರಿ, ಬಾಟಮ್ದೊಳಗೆ ಏನು ಬಂದೈತಿ ಅಂದರೆ, ಕಿಂಗ್ ಆಫ್ ವಾಂಡ್ಸ್ ಬಂದೈತಿ, ಕಿಂಗ್ ಆಫ್ ಸೋರ್ಡ್ಸ್ ಬಂದೈತಿ. ನಿಮ್ಮಲ್ಲಿ ವಿಚಾರಗಳನ್ನು ಹರ್ತದಾವೆ, ವೆರಿ ಶಾರ್ಪ್ ಥಿಂಕಿಂಗ್. ಆದರೆ ಇದೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಅದಾವು. ಆಮೇಲೆ ನೀವು ಲಾಜಿಕಲಿನೂ ವಿಚಾರ ಮಾಡ್ತೀರಿ. ಆದ್ರೆ ಪ್ರಾಬ್ಲಮ್ ಎಲ್ಲಾಗತ್ತತಿ ಗೊತ್ತೇನೋ, ನೀವು ಎಂಥ ಪ್ರಾಬ್ಲಮ್ ಅಂತಂದ್ರೆ, ಪ್ರಾಬ್ಲಮ್ ಅಲ್ಲ, ನೀವು ಎಂಥವ್ರು ಅದೀರಿ ಅಂತಂತಂದ್ರೆ, ಇದು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೋ ಇರ್ಬೋದು, ಮಾಡ್ತಾನೋ ಇರಲಿಕ್ಕಿಲ್ಲ. ಓಕೆ, ಅದು ನಿಮ್ಮ ವಿಚಾರ ಮೇಲೆ ಬಿಟ್ಟದ್ದು ಅಂತಂದ್ರೆ, ಇದು ನನಗೆ ಇದರಿಂದ ನಾನು ಸ್ಟಕ್ ಆಗೋಗತ್ತಾನೆ ಅಂತಂದು ಹೇಳಿ ನೀವು ವಿಚಾರ ಮಾಡ್ಬೋದು. ಈಗ ನಾನು ನಿಮಗೆ ಕಾರ್ಡ್ಸ್ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡ್ರಿ, ನೀವು ಹೆಂಗದಿರಿ ಅಂತಂದ್ರೆ, ಈ ಕ್ವಾಲಿಟೀಸ್ ಇದ್ದ ಮೇಲೂ ಸಹಿತ ಒಂಥರ ಹಿಂಗೆ ಇಂಪಲ್ಸಿವ್ ನೇಚರ್, ಗಡಿಬಿಡಿ. ಇದೇನು ತೋರಿಸ್ತೈತೆ ಅಂದರೆ, ಗಡಿಬಿಡಿ, ಮಾರ್ಷಿಯಲ್ ಎನರ್ಜಿ, ಸ್ಪೀಡ್ ಜಾಸ್ತಿ ಐತಿ, ಸಾಕಾಗುವಷ್ಟು ಎನರ್ಜಿ ಐತಿ. ಆದ್ರೆ ಟಾರ್ಗೆಟ್ ಫಿಕ್ಸ್ ಮಾಡೋಂಗಿಲ್ಲ ನೀವು. ಹೆಂಗಿರ್ತೈತಿ ಅಂತಂದ್ರೆ, ಸ್ಪೀಡ್ ಇದ್ರೂ ಸಹಿತ ಟಾರ್ಗೆಟ್ ಫಿಕ್ಸ್ ಮಾಡ್ಬೇಕು ಯಾವಾಗಿದ್ರು. ಟಾರ್ಗೆಟ್ ಫಿಕ್ಸ್ ಮಾಡಲಿಲ್ಲ ಅಂದ್ರೆ ಓಡೋಗಿ ಎಲ್ಲರೂ ಬಡ್ಕೊಂಡು ತಳಗೆ ಬೀಳೋದನ್ನಲ್ಲ. ಮತ್ತು ಹೆಂಗೈತಿ ಅಂತಂದ್ರೆ, ಯು ಎಕ್ಸ್ಪೆಕ್ಟ್ ಮೋರ್ ಅಂತಂದ್ರೆ, ಮತ್ತು ಹೆಂಗಂದ್ರೆ, ಗಡಿಬಿಡಿ ಇತ್ತಂದ್ರೆ ಏನಾಕತಿ ಅಂತಂದ್ರೆ, ಮನುಷ್ಯ ನೇಚರ್ ಹೆಂಗಿರ್ತೈತಿ ಅಂದರೆ, ಗಡಿಬಿಡಿಲಿ ಕೆಲಸ ಮಾಡಿ ಮುಗಿಸೋದು, ಮತ್ತು ಗಡಿಬಿಡಿಲಿಂದ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋದು. ಆದ್ರೆ ನೀವು ಮೊದಲು ವಿಚಾರ ಮಾಡಬೇಕು, ಒಂದು ಹಂತ ನಾ ಮುಟ್ಟಬೇಕು ಅಂತಂತಂದ್ರೆ ಎಷ್ಟು ಬರ್ಡನ್ನ ನಾ ತೊಗೊಂಡು ಹೋಗೋಕೆ ಸಾಧ್ಯ ಅಂಥೇಳಿ ನೀವು ವಿಚಾರ ಮಾಡಬೇಕು. ಈ ಕುದುರೆ ಮೇಲೆ ನೀವು ಕುಂತೀರಿ, ಸಾಕಾಗಲಾರ್ದಷ್ಟು ಅದ್ರ ಮೇಲೆ ಹೇರಿಬಿಟ್ರೆ ಮತ್ತು ಸ್ಪೀಡ್ ಕಡಿಮೆನೇ ಆಗ್ತೈತೆ. ಮತ್ತು ಇದರದ ಇದೇನು ಅನಿಸ್ತದೆ ನೀವು ಆಮೇಲೆ, ಇದು ಬರ್ಡನ್ ಅಂತಲೇ ಅನಿಸ್ತತಿ. ಸಪೋಸ್ ನೀವು ಸ್ಟೂಡೆಂಟ್ ಆಗಿದ್ರೆ, ಭಾಳ ಓದ್ತಿರಬೇಕು, ಭಾಳ ಎಕ್ಸ್ಪೆಕ್ಟೇಷನ್ಸ್ ಇರ್ತಿರಬೇಕು, ಭಾಳ ಎಕ್ಸಾಮ್ಸ್ ಕೊಡ್ತಿರಬೇಕು, ಒಟ್ಟು ಏನು ಮಾಡಿದ್ರು ಎಲ್ಲ ಭಾಳ ಮಾಡ್ತಿರ್ಬೇಕು. ಆ ಥರದ ನೇಚರ್ ಐತೆ ನಿಮ್ಮದು. ಸೊ ಒಂದು ವೇಳೆ ನೋಡಿರಿ, ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋದು ಅಂತಂದೇನು, ಇದಕ್ಕೆ ಗೈಡೆನ್ಸ್ ಅಂತಂದ್ರೆ, ಕರೆಕ್ಷನ್ ಏನು ಮಾಡ್ಕೊಳ್ಳೋದು ಅಂದ್ರೆ, ಈ ಕ್ವಾಲಿಟೀಸನ್ನು ನೀವು ಮೇಂಟೈನ್ ಮಾಡಬೇಕು ಅಂತಂತಂದ್ರೆ, ನೋಡಿರಿ, ಕಿಂಗ್ ಮತ್ತು ಸೋರ್ಡ್ಸದ ಕಿಂಗ ಮತ್ತು ಕರಿಯರ್ದ ಕಿಂಗ ಗಡಿಬಿಡಿ ಮಾಡಿದರೆ ಇವರು ಈ ಪೊಸಿಷನಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಈ ಪೊಸಿಷನಿಗೆ ನೀವು ಹೋಗ್ಬೇಕಂತಂದ್ರೆ ಹೆಂಗಂತಂದ್ರೆ, ದೂರಿಂದ ವಿಚಾರ ಮಾಡಬೇಕು, ಈಗೇನು ಮೊಮೆಂಟದ್ದಲ್ಲ. ಓಕೆ, ಅದಕ್ಕೆ ಹೆಂಗೆ ಅಂತಂದ್ರೆ, ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿಕೊಡ್ರಿ, ಸ್ವಲ್ಪ ನಿಧಾನಗೆ ವಿಚಾರ ಮಾಡಿರಿ, ಕೇರ್ಫುಲ್ ಹಂಗೆ ವಿಚಾರ ಮಾಡಿ. ಕೇರ್ ಫ್ರೀಯಾಗಿ ವಿಚಾರ ಮಾಡೋಂಗಿಲ್ಲ, ಕೇರ್ಫುಲ್ ಹಂಗೆ ವಿಚಾರ ಮಾಡಬೇಕು.
ವಿಚಾರ ಮಾಡಬೇಕು. ಮತ್ತು ನಿಮಗೆ ನೀವು ಎಷ್ಟು ಭಾರ ಹೊರಬೋದು, ನೀವು ಅಷ್ಟೇ ಭಾರ ತೊಗೊಂಡು ಹೋದ್ರಿ ದಾಟಿದ್ರಿ ಅಂತಂತಂದ್ರೆ ನೀವು ಒಂದು ಪಾಯಿಂಟ್ ರೀಚ್ ಆಗ್ಬೋದು. ಸೊ ನಿಮಗೆ ತಿದ್ದುಕೊಳ್ಳೋಂಗಿದ್ರೆ ತಿದ್ದುಕೊಡ್ರಿ. ಈಗ ಹೆಂಗಂತಂದ್ರೆ ಕರಿಯರ್ ಇದ್ದರೆ ಅದರೊಳಗೆ ಹೆವಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಎಕ್ಸಾಮ್ಸ್ ಸ್ಟಡಿ ಮಾಡ್ತಿದ್ರೆ ಬೇರೆ ಬೇರೆ ಎಕ್ಸಾಮ್ಸ್ ಅದು ಭಾಳ ಕಟ್ತಿರ್ಬೋದು. ಏನೇ ಮಾಡಿದ್ರೆ ಒಟ್ಟು ಅತಿ ಮಾಡ್ತೀರಿ ನೀವು. ನೋಡಿರಿ ಇದ್ರ ಸರ ಮನಿ ಒರ್ಯಾಕಲ್ ಡೆಕ್ದಿಂದ ನಿಮಗೆ ಏನು ಬರಾಕತ್ತೈತಿ ಅಂತಂದ್ರೆ ಫಾಸ್ಟ್ ಚೇಂಜಸ್, ಥಿಂಗ್ಸ್ ಹ್ಯಾಪನ್ ಸಡನ್ಲಿ ಇನ್ ಅ ಶಾರ್ಟ್ ಪೀರಿಯಡ್ ಆ್ಯಂಡ್ ಅ ಹರಿ, ಟೇಕ್ ಬೋಲ್ಡ್ ಸ್ಟೆಪ್ಸ್ ಫಾರ್ವರ್ಡ್. ಓಕೆ, ನೋಡಿರಿ ಸಮೀಪದೊಳಗನ ನಿಮಗೆ ಕೆಲವೊಂದಿಷ್ಟು ಡೋರ್ಸ್ ಓಪನ್ ಆಗಾಕತ್ತಾವ. ಚೇಂಜಸ್ ಭಾಳ ಫಾಸ್ಟ್ ಹಂಗೆ ಬರ್ತೈತಿ. ಸೊ ಬೋಲ್ಡ್ ಸ್ಟೆಪ್ ತೊಗೋಬೇಕು ಅಂತಂದ್ರೂ ಸಹಿತ ವಿಚಾರ ಮಾಡಿ ಬೋಲ್ಡ್ ಸ್ಟೆಪ್ಸ್ ತೊಗೋರಿ. ಓಕೆ, ನಾವು ಇದೇ ಡೆಕ್ದಿಂದ ಇನ್ನೊಂದು ರೀಡಿಂಗ್ ಮಾಡೋಣ. ತಾವು ಯಾವ ಥರದ ವ್ಯಕ್ತಿ, ಅಥವಾ ಇದನ್ನು ಕೇಳಿದ ಮೇಲೆ ನಿಮ್ಗೆ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತಂತ ಅನ್ನಿಸುತ್ತೆ ನಾನು ನೋಡ್ರಿ. ಇದು ನೋಡ್ರಿ, ಸರಿನಾ? ನೀವು ತಾವು ಯಾರಿದನ್ನು ನೋಡಾಕತ್ತಿರಲ್ಲ, ಯು ಆರ್ ವೆರಿ ಇಮೋಷ್ನಲ್ ಪರ್ಸನ್. ಇದು ನಿಮ್ದು ರೀಸೆಂಟ್ ಎನರ್ಜಿ. ಇದು ರೀಸೆಂಟ್ಲಿ ಒಂದು ಏನೋ ಪೇನ್ಫುಲ್ ಹಾರ್ಟ್ ಬ್ರೇಕ್, ಅದೇನು ಬೇರೆ ನಮ್ಮ ಅಪೋಸಿಟ್ ಸೆಕ್ಸ್ ಜೋಡಿನ ಆಗಿರಬೇಕು ಅಂತಂತ ಏನಿಲ್ಲ, ಯಾರ್ದರ ಜೊತೆ ನಾವು ಒಟ್ಟು ಒಂದು ಹಾರ್ಟ್ ಬ್ರೇಕ್ ಆಗೈತೆ, ನಿಮಗೆ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಗೈತೆ. ಇಲ್ಲಿ ನೋಡಿರಿ, ಇಲ್ಲಿ ಏನೈತಿ ಅಂತಂತಂದ್ರೆ ನಿಮಗೆ ಈಗ ಸದ್ಯ ಪ್ರೀತಿ ಬೇಕಾಗೈತಿ. ಪ್ರೀತಿ ಎಂಥ ಪ್ರೀತಿ ಅಂತಂತಂದ್ರೆ ನಿಮ್ಮ ಮನಸ್ಸನ್ನು ಹೀಲ್ ಮಾಡುವಂಥ ಪ್ರೀತಿ ಬೇಕಾಗೈತೆ ನಿಮಗೆ. ಪ್ರೀತಿ ಅಂದ್ರೆ ಆ ಥರದ ಪ್ರೀತಿ ಅಂತಂತಲ್ಲ. ನೀವೇನು ಮಾಡಾಕತ್ತೀರಿ ಅಂದ್ರೆ ಅದನ್ನು ಹುಡ್ಕ್ಯಾಡಕತ್ತೀರಿ. ನಿಮ್ಮಲ್ಲಿ ಒಂಥರ ಒಂದು ಡ್ಯುಯಾಲಿಟಿ ನಡೆದೈತಿ. ಈಗ ಹುಡ್ಕ್ಯಾಡಕ್ಕೂ ಹತ್ತೀರಿ, ಅಂದರೆ ಸೇಮ್ ಟೈಮ್ ಯು ಆರ್ ಇಗ್ನೋರಿಂಗ್ ದಟ್ ಆಲ್ಸೋ. ಯು ಆರ್ ಇಗ್ನೋರಿಂಗ್ ದಟ್. ನೋಡಿರಿ, ಇಲ್ಲಿ ನಮ್ಮ ಸುತ್ತಮುತ್ತ ಏನು ನಡೆಯಕತ್ತೈತೆ ಅದ್ರ ಬದಲಾಗಿನೂ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಈಗ ಸದ್ಯ ನೀವು ಹೆಂಗೆ ಅದೀರಿ ಅಂತಂತಂದ್ರೆ ಡೀಪ್ಲಿ ಹರ್ಟ್ ಮತ್ತು ಸ್ವಂತಕ್ಕನ್ನು ಡಿಸ್ಕನೆಕ್ಟೆಡ್ ಅದೀರಿ ನೀವು. ನಿಮ್ಮ ಇಮೋಷ್ನಲ್ ಜರ್ನಿ ಒಳಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಭಾಳ ಅದಾವೆ. ಅತಿ ಇಮೋಷ್ನಲ್ ಇರೋದ್ರಿಂದನೇ ಹಿಂಗೆ ಪ್ರಾಬ್ಲಮ್ ಆಗಿರ್ತಾವೆ. ಈಗ ಹೆಂಗೈತಿ ಅಂತಂತಂದ್ರೆ ಸಮೀಪದೊಳಗನ ನಿಮ್ಗೆ ಎಂಥ ಟೈಮ್ ಬರ್ತೈತಿ ಅಂತಂದ್ರೆ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳ್ಳೋವಂಥದ್ದು ಟೈಮ್ ಬರ್ತೈತಿ. ಅಥವಾ ಅಂಥವ್ರು ಯಾರಾದರೂ ನಿಮ್ಮನ್ನು ಬೆಟ್ಟಾಕಾರ ನಿಮ್ಮನ್ನು ಹೀಲ್ ಮಾಡ್ತಾರೆ, ಅಥವಾ ನಿಮ್ಗೆ ಏನಾದರೂ ಆ ಥರದ ಜ್ಞಾನೋದಯ ಆಕತಿ, ನೀವೇ ಹೀಲ್ ಮಾಡ್ಕೊತೀರಿ. ಟೋಟಲಿ ಹೀಲಿಂಗ್ ಈಸ್ ಕಮಿಂಗ್. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಬರ್ಡನ್ ಇತ್ತಲ್ಲ, ಈ ಬರ್ಡನ್ ಎಲ್ಲ ಹೋಗ್ತೈತಿ ಈಗ ಸದ್ಯ. ಸೊ ಯಾರಾದರೂ ಒಬ್ಬರು ಬರ್ತಾರೆ, ನಿಮ್ಮನ್ನು ಹೀಲ್ ಮಾಡ್ತಾರೆ. ಆ ಹೀಲಿಂಗ್ದಿಂದ ನಿಮಗೆ ಜ್ಞಾನೋದಯ ಆಗಿ ನಿಮ್ಮ ಕಡೆ ನೀವು ಲಕ್ಷ್ಯ ಕೊಡ್ತೀರಿ. ಯು ಆರ್ ಟೂ ಮಚ್ ಇಮೋಷ್ನಲ್ ಏನೋ. ಆ ಇಮೋಷ್ನಲ್ ಜಾಸ್ತಿ ಇರೋದ್ರಕ್ಕೆ ಏನಾಕೈತಿ ಅಂತಂತಂದ್ರೆ ನಾವು ಇಮೋಷ್ನಲಿ ಹರ್ಟ್ ಆದ್ವಿ ಅಂತಂದ್ರೆ ನಾವು ಎಲ್ಲನೂ ಮರಿತೇವೆ. ನಮ್ಮ ಕರಿಯರು ಮರಿತೀವಿ, ನಮ್ಮ ಫ್ಯೂಚರು ಮರಿತೀವಿ, ಎಲ್ಲನೂ ಮರೆತು ಬಿಡ್ತೇವೆ ನಾವು. ನೋಡಿರಿ, ನಿಮಗಾಗಿ ಏನು ಬರಾಕತ್ತೈತಿ ಅಂತಂದ್ರೆ ಫೋರ್ಸೈಟ್, ಪೇ ಅಟೆನ್ಷನ್ ಟು ಥಿಂಗ್ಸ್ ದಟ್ ಆರ್ ಇಂಪಾರ್ಟೆಂಟ್ ಟು ಎನ್ಶ್ಯೂರ್ ವೆಲ್ತ್, ಬಿ ಫಾರ್ ಸೈಟೆಡ್ ಆ್ಯಂಡ್ ಅಲರ್ಟ್. ದೂರಿಂದ ವಿಚಾರ ಮಾಡಕ್ಕೆ ನೋಡಿರಿ, ಯಾವಾಗಿದ್ರೂ ಅಲರ್ಟ್ ಮೋಡ್ನಾಗಿರ್ರಿ. ಬೌಂಡ್ರೀಸ್ ಹಾಕೋರಿ ನೀವು. ನಾನು ಯಾರಿಗಾದರೂ ಇಷ್ಟೇ ಲಿಮಿಟೆಡ್ ಸ್ಪೇಸ್ ನಾವು ಕೊಡ್ಬೋದು ಅಂತಂದು ಹೇಳಿ. ಯಾಕಂದ್ರೆ ಆ ಬೌಂಡ್ರೀಸ್ ನಮ್ಮ ಮೆಂಟಲ್ ಹೆಲ್ತ್ ಸೆಕ್ಯೂರ್ ಮಾಡ್ತಾವೆ ಅಷ್ಟೇ. ಸೊ ಇದರಿಂದ ಇನ್ನೊಂದು ರೀಡಿಂಗ್ ನೋಡೋಣ. ಓಕೆ, ನೋಡಿರಿ, ಇಲ್ಲಿ ಹೆರೋಫಂಟ್ ಇದೆ, ಇಲ್ಲಿ 4 ಆಫ್ ಪೆಂಟಕಲ್ಸ್ ಇದೆ.
ಸಮಾಜದ ಕಟ್ಟಳೆಗಳಿಗೆ ಒಂಥರ ಹಿಂಗೆ ಬಂಧನದಾಗ ಇರ್ತಿರಲ್ಲ ಕೆಲವೊಂದಿಷ್ಟು ಜನ. ಅಂದರೆ ಇದೇ ರೂಲ್ಸು, ಇದನ್ನೇ ಫಾಲೋ ಮಾಡ್ಬೇಕಂತಂದು ಹೇಳಿ ಆ ಥರದ ಮಾನಸಿಕ ಪರಿಸ್ಥಿತಿ ನಿಮ್ಮದು. ಓಕೆ, ನೋಡಿರಿ ಇಲ್ಲೇನೈತಿ, 8 ಆಫ್ ಪೆಂಟಕಲ್ಸ್, 4 ಆಫ್ ಸೋರ್ಡ್ಸ್ ಆ್ಯಂಡ್ ದ ಸ್ಟಾರ್ಸ್. ನೋಡಿ ಈ ಕಾರ್ಡ್ಸನ್ನು ಹೆಂಗೆ ಓದ್ಬೋದು ಅಂತಂದ್ರೆ, ನೀವೆಂಥ ಪರ್ಸನ್ ಅಂದರೆ ಯು ಆರ್ ಅ ವೆರಿ ಕೀನ್ ಅಬ್ಸರ್ವರ್, ವೆರಿ ಹಾರ್ಡ್ ವರ್ಕರ್. ನೀವು ಮಂದಿ ಉಸಾಬರಿ ಅದು ಏನೂ ಮಾಡೋಕೆ ಹೋಗಿಲ್ಲ. ನೀವಾತು, ನಿಮ್ಮ ಕೆಲಸ ಆಯ್ತು, ಕೆಲಸದೊಳಗೆ ನಾ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು, ಏನು ಮಾಡ್ಕೋಬೇಕು, ಬರೀ ನಿಮಗೆ ಅದ್ರ ಕಡೆನೇ ಲಕ್ಷ್ಯ ಇರ್ತೈತೆ. ಅಂದರೆ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಜಾಸ್ತಿ ಮಾಡ್ತೀರಿ. ಓಕೆ, ಕಾನ್ಸಂಟ್ರೇಷನ್ ಜಾಸ್ತಿ ಐತಿ, ನಿಮಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಐತಿ. ಯಾವುದೇ ಒಂದು ವಿಷಯ ಹೇಳಿದ್ರೆ ಅದ್ರ ಮೇಲೆ ಫೋಕಸ್ಡ್ ಇರ್ತೀರಿ ನೀವು ಅಷ್ಟು ಲಗು ನೀವು ಫೋಕಸ್ ಆ ಕಡೆ ಈ ಕಡೆ ಆಗಂಗಿಲ್ಲ. ಇದು ಹೆಂಗೈತಿ ಅಂತಾರೆ, ಆ್ಯಂಡ್ ಯು ಆರ್ ಅ ವೆರಿ ಹೋಪ್ಫುಲ್ ಪರ್ಸನ್, ಹೋಪ್ಫುಲ್. ಓಕೆ, ಯು ಆರ್ ವೆರಿ ಹೋಪ್ಫುಲ್. ಆಮೇಲೆ ಸ್ಪಿರಿಚುವಲಿ ಅಲೈನ್ಡ್ ಅದಿರಿ ನೀವು, ಸ್ಪಿರಿಚುವಲಿ ಅಲೈನ್ಡ್ ಹೋಪ್ಸ್ ಅದಾವೆ ನಿಮ್ಮಲ್ಲಿ. ಮತ್ತು ಹೆಂಗಂತಂದ್ರೆ ನಿಮಗೆ ಗೊತ್ತೈತಿ ನಾ ಎಷ್ಟು ಮೆಹನತ್ ಮಾಡೇನಲ್ಲ, ಆ ಮೆಹನತಿಗೆ ತಕ್ಕಂಗೆ ನನಗೆ ಬ್ಲೆಸ್ಸಿಂಗ್ಸ್ ಅದಾವ ಅಂತಂದು ಹೇಳಿ, ಇದರಿಂದ ನನ್ನ ಜೀವನ ಇವತ್ತಿಲ್ಲ ನಾಳೆ ಸ್ಟೇಬಲ್ ಆಗೇ ಆಗ್ತೈತಿ ಅಂತಂತಂದು ಹೇಳಿ ನಿಮಗೆ ಕಾನ್ಫಿಡೆನ್ಸ್ ಐತಿ. ಯು ಆರ್ ಅ ವೆರಿ ನೈಸ್ ಪರ್ಸನ್. ಇದು ಕಾರ್ಡ್ ಆಗಲಿ ಇದೇನು ಹೇಳ್ತೈತಿ ಗೊತ್ತೈತಿ ಅಂದ್ರೆ, ಕೆಲವೊಂದಿಷ್ಟು ನೀವು ಹೆಂಗೆ ತಲೆ ಓಡಿಸ್ತೀರಿ ಅಂತಂದ್ರೆ, ಹಿಂಗೆ ಮಾಡಬೇಕು ಅಂತಂದ್ರೆ ಹಿಂಗೆ ಮೀನ್ಸ್ ಯು ಆರ್ ವೆರಿ ಸ್ಟ್ರಿಕ್ಟ್, ವೆರಿ ಡಿಸಿಪ್ಲೈನ್ಡ್. ನಿಮಗೆ ಗೊತ್ತೈತಿ ಎಲ್ಲಿ ಹೋಗಿ ನಾವು ಮುಟ್ಟಬೇಕು ಅಂತಂದು ಹೇಳಿ, ನಿಮಗೆ ಅದರ ಬದಲಾಗಿ ನಿಮಗೆ ಪಕ್ಕಾ ಗೊತ್ತೈತಿ ನಿಮಗೆ ದಾರಿ. ಸೊ ಅದರ ಸಲುವಾಗಿ ಯಾವ ಥರದ ವಿಷಯಗಳನ್ನು ನಾನು ಫಾಲೋ ಮಾಡ್ಕೋಬೇಕು ಅಂತಂದು ಹೇಳಿ ನಿಮಗೆ ಗೊತ್ತೈತಿ. ನೀವು ಬರೀ ನಿಮ್ಮನ್ನಷ್ಟೇ ಹೀಲ್ ಮಾಡ್ಕೊಳ್ಳೋದಲ್ಲ, ನೀವು ಮಂದಿನೂ ಹೀಲ್ ಮಾಡ್ತೀರಿ. ಆ ಥರದ ನೇಚರ್, ವೆರಿ ಮಚ್ ಪಾಸಿಟಿವ್ ಎನರ್ಜಿ, ವೆರಿ ಮಚ್ ಪಾಸಿಟಿವ್ ಎನರ್ಜಿ. ಇಲ್ಲಿ ನನ್ನ ಹತ್ರ ಹೂವಂತೂ ಇಲ್ಲ, ಎಲ್ಲೇ ಸಮೀಪದಾಗ ಏನೋ ಘಮ ಘಮ ಅಂತ ಸ್ಮೆಲ್ ಬರಾಗತ್ತೈತಿ. ಎಸ್, ನ್ಯೂ ಬಿಗಿನಿಂಗ್. ಯು ವಿಲ್ ಸ್ಟಾರ್ಟ್ ಅ ನ್ಯೂ ಜಾಬ್ ಆ್ಯಂಡ್ ಲೈಫ್, ಕ್ಲೀನ್ ಸ್ವೀಪ್ ಓವರ್, ಹಿಟ್ ದ ರೀಸೆಟ್ ಬಟನ್. ಓಕೆ, ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ನೀವು ಏನೇನು ನಿಮ್ಮ ಜೀವನದ ಸಲುವಾಗಿ ಲೆಕ್ಕಾಚಾರ ಹಾಕಿದ್ರಿ, ಏನು ಕ್ಯಾಲ್ಕುಲೇಷನ್ ಮಾಡಿದ್ರಿ, ಸಮೀಪದೊಳಗೆ ನಿಮ್ಮ ಎಲ್ಲ ಡಿಸೈರ್ಸ್ ಈಡೇರುವಂಥ ಟೈಮಿಗೆ ಸದ್ಯ. ಸೊ ಈ ಡೆಕ್ ತಾವು ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ, ಇದರೊಳಗೆ ಒಂದು 3 ರೀಡಿಂಗ್ ಮಾಡಿ ನೋಡೋಣ. ನಮ್ಮ ಸ್ಪಿರಿಚುವಲ್ ಇದ್ರೊಳಗೆ ಸ್ಪಿರಿಚುವಲ್ ಪಾತ್ನಾಗ ಹೇಳ್ತಾರೆ, ಒಂಥರ ಸುವಾಸನೆ ನಿಮಗೆ ಬರಾಕತ್ತಿತ್ತು ಅಂತಂತಂದ್ರೆ ಒಳ್ಳೆ ಆತ್ಮಗಳು ಆಸ್ಪಾಸ್ ಅಡ್ಡಾಡ್ತಿರ್ತಾವಂತ, ಇಲ್ಲ ಯಾರಾದರೂ ಋಷಿ ಮುನಿಗಳು ದಾಟಿ ಹೋಗ್ತಿರ್ತಾರಂತ. ನಂದೆಲ್ಲ ಕೆಲಸ ಮುಗಿಸಿ ಬಂದು ಕುಂತೆ ನಾ ಇಲ್ಲೇ, ಬಟ್ ಐ ಆಮ್ ಫೀಲಿಂಗ್ ಸೋ ಗುಡ್. भाई तुम आ जाओ. तुम आ गए. ಓಕೆ, ಇದನ್ನ ಇಲ್ಲಿಡೋಣ. ನೀವು ಎಂಥವ್ರು ಅಂತಂತಂದ್ರೆ ಹಾರ್ಡ್ ವರ್ಕ್ದೊಳಗೆ ಭಾಳ ನಂಬಿಕೆ ಇರುವಂಥವ್ರು. ಓಕೆ, ಹಾರ್ಡ್ ವರ್ಕ್ ಮಾಡಿ ಜೀವನನ ಸರಿಯಂಗೆ ಅನುಭವಿಸಬೇಕು, ಎಂಜಾಯ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥ ಮಾನಸಿಕ ಪರಿಸ್ಥಿತಿಯವ್ರು ನೀವು. ನೋಡಿರಿ, ನೈಟ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಯು ಆರ್ ಹೈಲಿ ಎನರ್ಜೆಟಿಕ್, ವೆರಿ ಮಚ್ ಪ್ಯಾಷನೇಟ್, ವೆರಿ ಮಚ್ ಕ್ರಿಯೇಟಿವ್. ನಿಮ್ಮ ಕೈಯಾಗ ಏನಾರ ಒಂದು ಕೆಲಸ ಕೊಟ್ರಿ ಅಂತ ತಿಳ್ಕೊರಿ, ನೀವು ಅಳಸಿತನ ಯಾವಾಗೂ ಮಾಡಂಗಿಲ್ಲ, ನೀವು ತುರಂತ ಕೆಲಸಕ್ಕೆ ಹತ್ತೀರಿ. ಆ್ಯಂಡ್ ಯು ಆರ್ ಇಮೋಷ್ನಲಿ ಅಬಂಡೆಂಟ್ ಆಲ್ಸೋ. ನಿಮ್ಮ ಜೊತೆ ಯಾರು ಇರ್ತಾರಲ್ಲ, ನೀವು ನಿಮ್ಮ ಕೆಲಸಕ್ಕೆ ಎಷ್ಟು ಮಹತ್ವ ಕೊಡ್ತೀರೋ, ನೀವು ಪ್ರೀತಿಗೂ ಅಷ್ಟೇ ಮಹತ್ವ ಕೊಡುವಂಥದ್ದು. ಕೆಲಸದೊಳಗೆ ನೀವು ಹೆಂಗೆ ಪ್ಯಾಷನ್ ಹುಡುಕ್ತಿರೋ, ನೀವು ನಿಮ್ಮ ಆಸ್ಪಾಸ್ ಇರೋರಿಗೆ, ಪ್ರೀತಿ ಮಾಡೋರಿಗೆ ನೀವು ಅಷ್ಟೇ ಸಹಾನುಭೂತಿಯನ್ನು ತೋರಿಸ್ತೀರಿ. ನೀವು ಅಂದರೆ ಯು ಆರ್ ಅ ವೆರಿ ಲವಿಂಗ್ ಪರ್ಸನ್. ನೀವು ಜನರನ್ನು ಪ್ರೀತಿ ಮಾಡ್ತೀರಿ, ಜನನೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಯು ಆರ್ ವೆರಿ ಆ್ಯಕ್ಟಿವ್ ಪರ್ಸನ್, ಲೈಕ್ ರಣವೀರ್ ಸಿಂಗ್ ಏನೋ. ಆಮೇಲೆ ಯು ಆರ್ ವೆರಿ ಸ್ಮಾರ್ಟ್ ಆಲ್ಸೋ. ನಿಮಗೆ ಗೊತ್ತೈತಿ ಕೆಲಸ, ರಿಲೇಷನ್ಶಿಪ್ಸು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದು ಹೇಳಿ. ಗ್ರೌಂಡಿಂಗ್ ಎನರ್ಜಿ ಇರುವಂಥವ್ರು ನೀವು. ನೋಡಿರಿ, ಇಲ್ಲೇನೈತಿ ಕಾರ್ಡನ್ ಕೆಳಗೆ, ಜೀವನ ಹೆಂಗೆ ಎಂಜಾಯ್ ಮಾಡ್ಬೇಕಂತಂದು ಹೇಳಿ ನಿಮಗೆ ಗೊತ್ತೈತೆ. ನಿಮ್ಮ ಹತ್ರ ಆ ಥರದ ನೇಚರ್ ಐತಿ.
ನಿಮ್ಮ ಜೊತೆ ಯಾರು ಇರ್ತಾರಲ್ಲ, ನಿಮ್ಮ ಜೊತೆ ಯಾರೇ ಇದ್ರೂ ಸಹಿತ ಅವ್ರಿಗೆ ಎಂದೂ ಯಾವುದೇ ರೀತಿಯ ಕೊರತೆ ಅಂತ ಅನ್ಸಂಗಿಲ್ಲ. ಇಮೋಷ್ನಲಿನೂ ಆಯ್ತು ಅಥವಾ ಬೇರೆ ಯಾವುದೇ ರೀತಿಯಿಂದ ಆಯ್ತು. ಚಲೋ ಅನಿಸ್ತೈತಿ ಮಂದಿಗೆ ನಿಮ್ಮ ಜೋಡಿ ಇರಾಕೆ. ಟೇಕ್ ಆನ್ ದ ರೋಲ್ ಆಫ್ ಲೀಡರ್ ಆ್ಯಂಡ್ ಎವ್ರಿ ಒನ್ ವಿಲ್ ರೆಸ್ಪೆಕ್ಟ್ ಯು. ಬಿ ಕಾನ್ಫಿಡೆಂಟ್. ಓಕೆ, ಕೆಲಸದ ಪ್ರತಿ ಅಥಾರಿಟಿ ಪೊಸಿಷನ್ ಅದು ನಿಮಗೆ ಅಥಾರಿಟಿ ಮೇ ಬಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಎನಿ ಅಥಾರಿಟೇಟಿವ್ ಪೊಸಿಷನ್. ಸೊ ಇಲ್ಲಿ ನಿಮಗೆ ಒಂದು ಸ್ವಲ್ಪ ಏನು ಹೇಳಾಕತ್ತಾರ ಅಂತಂತ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡಿರಿ ಅಂತ. ಇಲ್ಲಿ ಏನು ತೋರಿಸುತ್ತೆ ಅಂತಂದ್ರೆ ಇದೊಂದು ಸ್ವಲ್ಪ ಇಂಪಲ್ಸಿವ್ನೆಸ್ ತೋರಿಸುತ್ತೆ ಅಂತಂದ್ರೆ ಆತುರವಾಗಿ ಕೆಲಸ ಮಾಡೋದು ಗಡಿಬಿಡಿಯಿಂದ. ಆದರೆ ಹೆಂಗಂತಂದರೆ ಸ್ವಲ್ಪ ಸ್ಲೋ ಡೌನ್ ಮಾಡ್ಬೇಕಂತ ಹೇಳಿ ನೀವು. ಓಕೆ, ವೆರಿ ಮಚ್ ವರ್ಕಾಲಿಕ್. ಬರೀ ಕೆಲಸ. ಬರೀ ಕೆಲಸನ ಮಾಡ್ತಿರ್ತೀರಿ, ನಿಮ್ಮ ಕಡೆ ನೀವು ಒಟ್ಟು ಲಕ್ಷ್ಯ ಕೊಡೋಂಗಿಲ್ಲ ಕಾಣ್ತೈತೆ. ಅಶಾಂತ, ಕೆಲಸದ ಹೆವಿ ಲೋಡ್ ತೊಗೊಳ್ಳೋದು, ತ್ರಾಸು ಮಾಡ್ಕೊಳ್ಳೋದು. ನಿಮ್ಮಲ್ಲಿರುವಂಥ ಎನರ್ಜಿ ಎಂಥದಂತಂದ್ರೆ ಒಂಥರ ಕಿಂಗ್ಲಿ ಎನರ್ಜಿ. ನೀವು ಯಾವಾಗಿದ್ರೂ ಕನಸು ಕಾಣ್ತೀರಿ. ಅಂದರೆ ನಾನು ಈ ಪೊಸಿಷನಿಗೆ ಹೋಗಬೇಕು ಅಂತಂದು ಹೇಳಿ ನಿಮ್ಮಲ್ಲಿ ಸಾಕಾಗುವಷ್ಟು ಐಡಿಯಾಸ್ ಅದಾವೆ. ಐಡಿಯಾಸನ್ನೇ ಗಡಿ ಪಾಪಪ್ ಹೋತೆ ನಿಮ್ಮಲ್ಲಿ. ಆ ಐಡಿಯಾಸ್ ಮೇಲೂ ನೀವು ಸಾಕಾಗುವಷ್ಟು ಕೆಲಸ ಮಾಡ್ತೀರಿ. ಆದರೆ ಹೆಂಗೆ ಒಂದು ಪ್ರಾಬ್ಲಮ್ ಏನು ಮಾಡ್ತೀರಿ ಅಂತಂದರೆ ಎಲ್ಲ ನೀವು ವಿಚಾರ ಮಾಡಬೇಕು, ಇಷ್ಟು ಬರ್ಡನ್ ನಾನು ಸಹನ ಮಾಡೋಕ್ಕೆ ಸಾಧ್ಯನ ಅಂತಂದು ಹೇಳಿ. ಬರ್ಡನ್ ನೀವು ಅಷ್ಟು ಕ್ಯಾರಿ ಮಾಡ್ತೀರಿ ಕೆಲಸದ ವಿಷಯದೊಳಗೆ. ನಿಮ್ದು ಇಂಥ ವ್ಯಕ್ತಿತ್ವ ನಿಮ್ಮ ಸಲುವಾಗಿ ನೋಡಿರಿ ಇದೇನು ತೋರಿಸುತ್ತೆ ಅಂದರೆ ನಿಮ್ಮ ಸಲುವಾಗಿ ನೀವು ಒಂಚೂರು ಟೈಮ್ ಕೊಡೋಂಗಿಲ್ಲ. ಏನಿದೆಲ್ಲ ಬರೀ ಕರಿಯರ್ ಸಲುವಾಗಿ ನಾವು ವಿಚಾರ ಮಾಡ್ತಾಯಿರ್ತೀರಿ ನೀವು. ಆಮೇಲೆ ಒಂದು ಮನಸ್ಸಿಗೆ ಒಂಚೂರು ಶಾಂತಿ ಇರೋಂಗಿಲ್ಲ ನಿಮಗೆ. ಹೌದು, ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಇಷ್ಟು ಹೆಚ್ಚಾದ್ರೆ, ಕೆಲಸ ಇಷ್ಟು ಹೆಚ್ಚಾದ್ರೆ, ನಾವು ಇಷ್ಟು ಓವರ್ಲಿ ಆಂಬಿಷಿಯಸ್ ಇದ್ವಿ ಅಂತಂತ ಇಟ್ಕೋರು ಎಷ್ಟೆಲ್ಲ ನಮ್ಮ ತಲೆ ಮೇಲೆ ಬಂದು ಕುಂತಿರ್ತೈತಿ. ನಮಗೆ ಈಗ ಹಂಗಾಕತಿ ಅಂತಾರೆ ಮುಂದೊಮ್ಮೆ ನಿಮಗೆ ದಾರಿನ ಕಾಣೋಂಗಿಲ್ಲ. ಆದರೆ ನಿಮ್ಮಲ್ಲಿರುವಂಥ ಇಂಥ ಎನರ್ಜಿ ನೀವು ಇದನ್ನು ಮುಟ್ಟಬೇಕು ಅಂತಂತಂದ್ರೆ ಒಂದು ಸ್ವಲ್ಪ ಬರ್ಡನ್ ಕಡಿಮೆ ಮಾಡ್ಕೊಳಕ್ಕೆ ನೋಡ್ಕೊಡ್ರಿ. ವರ್ಕ್ ಸ್ಮಾರ್ಟ್ಲಿ. ನಮ್ಮ ಎಲ್ಲ ಆಲ್ಮೋಸ್ಟ್ ಮಂದಿ ತಲೆಯಾಗ ಒಂದು ಪ್ಯಾಟರ್ನ್ ಇರ್ತೈತಿ. ಕತ್ತಿ ಹೆಂಗೆ ಕೆಲಸ ಮಾಡಿದ್ರೆ ನಮಗೆ ಏನಾದರೂ ಭಾಳ ದೊಡ್ಡದು ಕೊಡ್ತಾನೆ ದೇವ್ರು ಅಂತಂದು ಹೇಳಿ. ಹಾಗೆಲ್ಲ ಇರೋದಿಲ್ಲ. ಚಲೋ ನಿಮಗೆ ಏನು ಬರಾಕತ್ತೈತಿ ಅಂಥೇಳಿ ನೋಡೋದು. ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ಫ್ಲೆಕ್ಸಿಬಿಲಿಟಿ. ಅಡಾಪ್ಟ್ ಸ್ಲೋಲಿ ಬೈ ಯೂಸಿಂಗ್ ವರ್ಸಟಾಲಿಟಿ, ಕಾಂಪ್ರಮೈಸ್, ಅಡಾಪ್ಟೇಷನ್, ಚೇಂಜ್ ಎಟ್ಸೆಟ್ರಾ. ಬಿ ಫ್ಲೆಕ್ಸಿಬಲ್ ಇನ್ ಯುವರ್ ಮೆಥಡ್ಸ್. ಢೋ ಅಂತಂದು ಹೇಳಿ ತಲೆ ಮೇಲೆ ಒಬ್ಬರು ಹೊತ್ಕೊಂಡು ಹೋಗ್ಬೇಡ್ರಿ ಎಲ್ಲನೂ. ನೋಡಿರಿ, ಕಿಂಗದ ಎನರ್ಜಿ ಐತಿ ನೋಡಿ. ಎನರ್ಜಿ ಏನು ಬೇಕಾದ ಹೇಳ್ತೈತಿ. ಈಗ ನನಗೂ IAS ಆಫೀಸರ್ ಆಗ್ತೀನಿ ಅಂತಿರ್ತೈತಿ ನನ್ನ ಚಾರ್ಟ್ನಾಗ. ನಾವು ಓದಕ್ಕೆ ಕಲಿಬೇಕಲ್ಲ ಮೊದಲು. ನಾ ಅದ್ರ ಮೇಲೆ ಕೆಲಸ ಮಾಡಿದಾರನಲ್ಲ ನಾ ಆಗೋದು. ಸೊ ಈ ಕಿಂಗ್ಲಿ ಎನರ್ಜಿ ಐತ್ರಿ ನನ್ನ ಹತ್ರ. ನಾ ಭಾಳ ಎನರ್ಜೆಟಿಕ್ ಅದೇನು ರೀ, ನಾ ಅದೈತ್ರಿ ಇದೈತ್ರಿ ಎಲ್ಲ ಇದ್ರೂ ಸಹಿತ ಅದನ್ನು ನೀವು ಅದ್ರ ಮೇಲೆ ನೀವು ಕೆಲಸ ಮಾಡಲಿಲ್ಲ ಅಂತಂತಂದ್ರೆ ಅದಕ್ಕೆ ಉಪಯೋಗ ಏನೈತಿ? ಸೊ ನೀವು ಹೆಂಗಂತಂದ್ರೆ ಬರ್ಡನ್ ಕಡಿಮೆ ಮಾಡಿಕೊಡ್ರಿ. ನೀವು ಬರ್ಡನ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರಿ ಅಂತಂತಂದ್ರೆ ನಿಮ್ಮ ಹತ್ರ ಸ್ವಲ್ಪ ಎನರ್ಜಿ ಉಳಿತೈತಿ. ಆ ಎನರ್ಜಿಯಿಂದ ಮತ್ತೇನಾದರೂ ಹೊಸದೇನಾದರೂ ವಿಚಾರ ಮಾಡಿ ನೀವು ಜೀವನದೊಳಗೆ ಈ ಘಟ್ಟಕ್ಕೆ ಮುಟ್ಟಬಹುದು. ಓಕೆ ನೋಡ್ರಿ, ಕಾರ್ಡ್ ಎಷ್ಟು ಕರೆಕ್ಟ್ ಹೇಳೈತಿ. ಫ್ಲೆಕ್ಸಿಬಲ್ ಆಗಿರಿ ಒಂಚೂರು. ಸೊ ತಾವು ಯಾರೆಲ್ಲ ಈ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ತಮ್ಮಲ್ಲಿರುವ ವಿಶೇಷತೆಗಳು ಏನು, ಅದಕ್ಕೊಂದು ಯೂನಿವರ್ಸಿಂದ ಏನು ಗೈಡೆನ್ಸ್ ಐತಿ? ಓಕೆ, 3 ಆಫ್ ಸೋರ್ಡ್ಸ್, 4 ಆಫ್ ಸೋರ್ಡ್ಸ್. ಅಚ್ಚಾ ठीक है, ಇದು ಬರ್ತಾನಂತೈತೆ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್, ಹರ್ಮಿಟ್, ಲವರ್ಸ್ ಆ್ಯಂಡ್ 3 ಆಫ್ ನೋಡ್ರಿ. ಈ ಕಾರ್ಡ್ ಹೆಂಗೆ ಓದ್ಬೋದು ಅಂತಂದ್ರೆ ಆ್ಯಕ್ಚುಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು. ಓಕೆ,
ನಿಮ್ಮ ಕಡೆ ಜಾಸ್ತಿ ಕಾಳಜಿ ಇರೋಂಗಿಲ್ಲ, ನಿಮ್ಮ ಕಡೆ ನಿಮ್ಗೆ ಜಾಸ್ತಿ ಲಕ್ಷ್ಯ ಇರೋಂಗಿಲ್ಲ, ಸೆಲ್ಫ್ ಕೇರ್ ಇಲ್ಲ. ಹೆಂಗಂತಂದ್ರೆ ನೀವು ನಿಮ್ಮ ಇಮೋಷ್ನಲ್ ಬ್ಯಾಟ್ರಿ ಒಂದು ಸ್ವಲ್ಪ ರೀಚಾರ್ಜ್ ಮಾಡ್ಕೋಬೇಕು. ಯಾರೇನಾರ ಅಂತಂದ್ರೆ ನಿಮ್ಮ ಮನ್ಸಿಗೆ ಭಾಳ ಲಘು ಹತ್ತೈತಿ, ಮತ್ತು ನೀವು ಒಟ್ಟು ರೆಸ್ಟ್ ತೊಗೊಳಂಗಿಲ್ಲ. ಮತ್ತು ಹೆಂಗೈತಿ ಅಂತಂತಂದ್ರೆ ನೋಡಿರಿ, ಸೆಲ್ಫ್ ರೆಸ್ಪೆಕ್ಟ್ ಅನ್ರಿ, ಸೆಲ್ಫ್ ಲವ್ ಅನ್ರಿ, ಸೆಲ್ಫ್ ಕೇರ್ ಅನ್ರಿ, ಆಮೇಲೆ ಸ್ವಂತಕ್ಕೆ ಏನಾದರೂ ಸರಿಯಂಗೆ ಡಯಟ್ ಮಾಡೋದನ್ರಿ, ಸ್ವಂತಕ್ಕೆ ಹೆಂಗೆ ಬ್ಯಾಲೆನ್ಸ್ಡ್ ಇರಬೇಕು ಅಂತ ವಿಚಾರ ಮಾಡೋದನ್ರಿ. ಅಂದರೆ ಸ್ವಂತದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ನಿಮ್ಮದು ಭಾಳ ಕಡಿಮೆ ಐತಿ. ತಾವು ಯಾರೆಲ್ಲ ಇದನ್ನು ನೋಡಾಕತ್ತಿರಲ್ಲ, ಇನ್ವೆಸ್ಟ್ಮೆಂಟ್ ಭಾಳ ಕಡಿಮೆ ಐತಿ ನಿಮಗೆ. ಹೆಂಗಿರ್ತೈತಿ ಅಂತಂದ್ರೆ ನಿಮ್ಮ ಲಕ್ಷ್ಯ ಎಲ್ಲ ಹೊರಗೆ ಬೇರೆದವ್ರ ಕಡೆನೇ ಇರ್ತೈತೆ. ಅಂದರೆ ನಿಮ್ದು ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಇದ್ರೂ ಸಹಿತ ಅದು ಮಂದಿ ಸಲುವಾಗಿನೇ ಇರ್ತೈತಿ. ಮತ್ತು ಭಾಳ ಲಘು ಹರ್ಟ್ ಆಗ್ತೀರಿ. ಆಮೇಲೆ ರೆಸ್ಟ್ ತೊಗೊಂಡು ಒಂದು ಸ್ವಲ್ಪ ವಿಚಾರ ಮಾಡೋಂಗಿಲ್ಲ. ಅಂದರೆ ನಿಮ್ಮಷ್ಟಕ್ಕೆ ನೀವೇ ಸ್ಪೇಸ್ ಕೊಡೋಂಗಿಲ್ಲ, ಬರೀ ವಿಚಾರ ಮಾಡ್ತಿರ್ತೀರ, ಅದ ವಿಚಾರ. ಇಲ್ಲಿ ಹರ್ಮಿಟಿಂಗ್ ಎನರ್ಜಿ ಏನು ತೋರಿಸತಿ ಅಂತಂತಂದ್ರೆ ಇದೇನು ಒಳ್ಳೆ ಎನರ್ಜಿ ತೋರಿಸಂಗಿಲ್ಲ. ಇದು ಐಸೋಲೇಟ್ ಮಾಡೋದು, ಆಮೇಲೆ ಒಂಥರ ಹಿಂಗೆ ಬಂತಿಗೆ ಬೆಟ್ಟ ಆಗೋಂಗಿಲ್ಲ, ಮಾಡೋಂಗಿಲ್ಲ. ನಮ್ಮಷ್ಟಕ್ಕೆ ನಾವು ಒಂಥರ ಪನಿಷ್ಮೆಂಟ್ ಕೊಟ್ಟಂಗೆ ಮಾಡ್ಕೊಳ್ಳೋದು. ಅದರಿಂದ ಏನು ಹೊರಗಿನ ಜಗತ್ತಿಗೆ ಅಥವಾ ಜನರಿಗೆ ಅದರಿಂದ ಏನೂ ಫರಕನ್ನ ಬೀಳಂಗಿಲ್ಲ. ಆದ್ರೆ ಅದರಿಂದ ನಿಮಗೆ ಫರಕ್ ಬೀಳ್ತೈತೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ನೀವು ಈ ಥರದ ಎನರ್ಜಿಯವ್ರು ಅದಿರಿ ನೋಡ್ರಿ. ಅದಕ್ಕೆ ಹೆಂಗೈತಿ ಅಂತಂದ್ರೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿರಿ. ಓಕೆ. ಆಮೇಲೆ ಒಂದು ಬ್ರೇಕ್ ತೊಗೊಳ್ರಿ. ಅವತ್ತು ಇದು ಏನು ತೋರಿಸತ್ತೆ ಅಂದ್ರೆ ಒಂದು ಬ್ರೇಕ್ ತೋರಿಸತ್ತೆ ನಿಮಗೆ. ಒಟ್ಟಂದ್ರೆ ನಿಮಗೆ ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತಂದು ಹೇಳಿ ನೀವು ಮಂದಿಗೆ ಭಾಳ ತಗಲಾಕೊಂತೀರಿ ಕಾಣ್ತೈತೆ ಬಹುತೇಕ. ಬೇರೆದವ್ರು ಒಟ್ಟು ಯಾರೇ ಬೇಕು ನಿಮಗೆ, ಅದನ್ನು ಬಿಡ್ರಿ ನೀವು. ಇದು ಐಸೋಲೇಷನ್, ಹರ್ಮಿಟಿಕ್ ಕಾರ್ಡ್ ಐಸೋಲೇಷನ್ ತೋರಿಸಿದ್ರು ಸಹಿತ ಇದು ಹೆಲ್ದಿ ಐಸೋಲೇಷನ್ ತೋರಿಸ್ಬೇಕು. ಒಬ್ಬರೇ ಇರ್ತಿರಲ್ಲ, ಒಬ್ಬರೇ ಇರ್ರಿ, ರೆಸ್ಟ್ ತೊಗೊಳ್ರಿ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿರಿ, ನಿಮ್ಮ ಬದಲಾಗಿ ನೀವು ವಿಚಾರ ಮಾಡಿರಿ, ನಿಮ್ಮ ಫ್ಯೂಚರ್ ಬದಲಾಗಿ ನೀವು ವಿಚಾರ ಮಾಡಿರಿ. ನೀವು ಜನರ ಕಡೆ ಹೋಗೋದಲ್ಲ, ಜನ ನಿಮ್ಮನ್ನು ಹುಡ್ಕೊಂಡು ಬಂದಿರಬೇಕು. ಹೆಂಗೆ ನಾ ತಯಾರಾಗಬೇಕು ಅಂಥೇಳಿ ನೀವು ವಿಚಾರ ಮಾಡಬೇಕು. ಹಂಗೆ ತಯಾರು ಮಾಡ್ಕೊರಿ ನಿಮ್ಮನ್ನು ನೀವು. ಅಂದ್ರೆ ಈ ಕ್ವೀನ್ ಆಫ್ ಪೆಂಟಕಲ್ ಅದು ಎನರ್ಜಿ ಕೆಲಸ ಮಾಡ್ತೈತಿ. ನೋಡ್ರಿ, ಕ್ಲೋಸ್ಡ್ ಡೋರ್ಸ್, ನೋ ಗುಡ್ ಜಾಬ್ ಅಪಾರ್ಚುನಿಟೀಸ್, ದ ಕರೆಂಟ್ ಜಾಬ್ ಈಸ್ ಕಮಿಂಗ್ ಟು ಆ್ಯನ್ ಎಂಡ್, ಸ್ಟಾರ್ಟ್ ಆಲ್ ಓವರ್ ಅಗೇನ್. ಇದೆ ಜಾಬ್ ಸಲುವಾಗಿನ ಅಂತಲ್ಲ, ಬೇಕಾದ್ರೆ ಜಾಬಿಗೆ ಅಂತ ತಿಳ್ಕೊರಿ, ಇಲ್ಲ ಜೀವನದೊಳಗಿಂದ ಯಾವುದಾದ್ರೂ ಒಂದು ವಿಷಯ ಅಂತ ತಿಳ್ಕೊಡ್ರಿ, ಒಂದು ಸಿಚುವೇಶನ್ ಅಂತ ತಿಳ್ಕೊರಿ. ಡೋರ್ಸ್ ಎಲ್ಲ ನಿಮಗೆ ಕ್ಲೋಸ್ ಆದಂಗೆ ಅಂತಂದು ಹೇಳಿ ಮೇಲೆ ಅನ್ನಿಸ್ತಿರ್ತಾವೆ. ನೀವು ಈ ಥರದ ಮಾನಸಿಕ ಪ್ರವೃತ್ತಿಯವರು, ನಿಮ್ಮ ಮಾನಸಿಕ ಪ್ರವೃತ್ತಿಯೊಳಗೆ ಒಂದು ಸ್ವಲ್ಪ ಚೇಂಜಸ್ ಬರಬೇಕು. ಏನಾದರೂ ಒಂದು ಕಳ್ಕೊಂಡಿದ್ರೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿರಿ. ಕಬ್ಬಿ ಕುಚ್ ಬಿ ಎಂಡ್ ನಹಿ ಹೋತಾ ಜಿಂದಗಿ ಮೇ. ಬಿ ಹೆಲ್ದಿ ಮೆಂಟಲಿ. ಅಂದರೆ ಜನ ಪ್ರೀತಿ ಮಾಡ್ತಾರೆ ನಿಜವಾಗ್ಲೂ. ಸೊ ಇನ್ನೊಂದು ರೀಡಿಂಗ್ ನೋಡೋಣ. ತಮ್ಮ ವ್ಯಕ್ತಿತ್ವ ಯಾವ ತರಹದ್ದು ಅಂಥೇಳಿ. ಏನೈತಿದ ಟವರ್ ಐತಿ, ಮ್ಯಾಜಿಷಿಯನ್ ಐತಿ, 3 ಆಫ್ ವಾಂಡ್ಸ್ ಐತಿ, ನೈಟ್ ಆಫ್ ಸೋಟ್ಸ್. ಭಾಳ ಲಘು ವಿಚಾರ ಮಾಡ್ತೀರಿ ನೀವು. ಮತ್ತು ನಿಮ್ಮ ವಿಚಾರ ಮೇಲೆ ಕಂಟ್ರೋಲೂ ಐತಿ. ಮಾತೂ ಚಲೋ ಮಾತಾಡ್ತೀರಿ ನೀವು, ಚಲೋ ಮಾತಾಡ್ತೀರಿ. ಯು ಆರ್ ಅ ವೆರಿ ಗುಡ್ ಕಮ್ಯುನಿಕೇಟರ್. ಸಾಕಾಗುವಷ್ಟು ಐಡಿಯಾಸ್ ಅದಾವ ನಿಮ್ಮ ತಲೆಯೊಳಗೆ. ನೋಡ್ರಿ, ನೀವು ಎಂಥ ವ್ಯಕ್ತಿ ಅಂತಂತಂದ್ರೆ ನಿಮಗೆ ಲೈಫ್ದೊಳಗೆ ಬದಲಾವಣೆ ಚೇಂಜಸ್ ಬೇಕು ನಿಮಗೆ. ನೀವು ಯಾವುದೇ ಒಂದೇ ವಿಷಯಕ್ಕೆ ಅಂಟ್ಕೊಂಡು ಕುಂಟ್ರು ಅಂತಾರಲ್ಲ. ಯಾಕಂದ್ರೆ ತುಮ್ ಘಡಿ ಕುಚ್ ನಯಾ ಕ್ರಿಯೇಟ್ ಕರ್ತೇವೆ. ಯಾಕಂದ್ರೆ ಯು ಆರ್ ಲೈಕ್ ಅ ಮ್ಯಾಜಿಷಿಯನ್. ನೀವು ಏನು ಮುಟ್ಟಿದ್ರೂ ಸಹಿತ ಅದನ್ನು ನೀವು ಫ್ರೂಟ್ಫುಲ್ ಆಗುವಂಥದ್ದು. ನೀವು ಅದೇನೋ ಅಂತಾರಲ್ಲ, ಮುಟ್ಟಿದ್ದೆಲ್ಲ ಬಂಗಾರ ಅಂತಂತಾರಲ್ಲ, ಆ ಥರದ್ದು. ಮತ್ತು ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣ ಏನು ಅಂತಂತಂದ್ರೆ ಭಾಳ ದೂರಿಂದನ ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಿ, ವಿಚಾರ ಮಾಡ್ತೀರಿ, ದೂರದೃಷ್ಟಿ ಉಳ್ಳವರದಿರಿ. ಕಮ್ಕಿಲಿ ಸೆಟಲ್ ನೈ ಹೋನ ಅಂತಂತಾರಲ್ಲ, ಇಷ್ಟ ಇರಲಿ ಬಿಡು ಅಂತ ಕೂಡ ಅಂಥದ್ದೆಲ್ಲ ಇಲ್ಲ. ನಿಮಗೆ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಐತಿ. ನಿಮಗೆ ಗೊತ್ತೈತಿ ಯು ಆರ್ ಅ ವೆರಿ ರಿಸೋರ್ಸ್ಫುಲ್ ಪರ್ಸನ್. ನಾ ಏನನ್ನಾದರೂ ಕ್ರಿಯೇಟ್ ಮಾಡಿ ಸಾಧಿಸಬಲ್ಲೆ ಅಂತಂದು ಹೇಳಿ ನಿಮಗೆ ಗೊತ್ತೈತಿ. ಯು ಆರ್ ವೆರಿ ಮಚ್ ಆ್ಯಕ್ಟಿವ್. ಮತ್ತು ಹೆಂಗಂತಂದ್ರೆ ನಿಮ್ಮನ್ನು ಚಾನ್ಸಸ್ ನಿಮ್ಮನ್ನು ಹುಡುಕಾಡ್ಕೊಂಡು ಬರ್ತಿರ್ತಾವೆ.
ನೀವು ಯಾವುದಾದ್ರು ಒಂದೇ ಕೆಲಸ ಮಾಡೋದು ಒಂದೇ ಕೆಲಸ ಸಲುವಾಗಿ ನಿಲ್ಲುವಂಥವ್ರಲ್ಲ. ನೀವು ಒಂದು ಕೆಲಸ ಮಾಡಿ ಮುಗಿಸಿಕೊಳ್ಳೋ ನೆಕ್ಸ್ಟ್. ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್ ನೀವು ನಿಮ್ಮ ತಲೆನೂ ಅಷ್ಟೇ ಹರ್ತಂಗೆ ಓಡ್ತೈತಿ. ಯು ಆರ್ ವೆರಿ ಮಚ್ ಪ್ಯಾಷನೇಟ್ ವೆರಿ ಮಚ್ ಪ್ಯಾಷನೇಟ್. ಆಮೇಲೆ ನೋಡ್ರಿ ಇಲ್ಲಿ 8 ಆಫ್ ಪೆಂಟಿಕಲ್ಸ್, ನೀವು ಅಷ್ಟೇ ಹಾರ್ಡ್ ವರ್ಕರ್ನೂ ಅದಿರಿ. ನೀವು ಖಾಲಿ ಕುಂಡ್ರುವಂಥವ್ರಲ್ಲ. ನಿಮಗೆ ಗೊತ್ತೈತಿ ನಾ ಈ ಕೆಲಸ ಮಾಡಿದ್ನಿ ಅಂತಂತಂದ್ರೆ ಆ ಕೆಲಸದೊಳಗೆ ನನಗೆ ಸಕ್ಸಸ್ ಐತಿ ಅಂತಂದು ಹೇಳಿನ ನೀವು ಮಾಡ್ತೀರಿ. ಅಂದರೆ ನಿಮಗೆ ದೂರಿಂದ ಕೆಲವೊಬ್ರಿಗೆ ತಮ್ಮ ದೂರಿಂದ ಎಲ್ಲರಿಗೂ ಗೊತ್ತಾಗ್ತಿರ್ತಾರೆ. ಅವ್ರು ದೂರಕ್ಕೆ ಸೂಂಗ್ಸಕ್ತೆ ಅಂತಂತಾರಲ್ಲ ಹಿಂದಿಯೊಳಗೆ, ಭಾಳ ಮುಂದಿಂದನೇ ವಿಚಾರ ಮಾಡಿರ್ತಾರೆ ಅವ್ರು. ಅಂದ್ರೆ ಹಿಂಗೆ ಆಗ್ತೈತಿ ಅಂತಂದು ಹೇಳಿ ಪ್ಲ್ಯಾನ್ ಮಾಡಿರ್ತಾರೆ. ಮತ್ತು ಅದು ಹಂಗೆ ಆಗ್ತೈತೆ. ಅದು ನೀವು ಈ ಥರದ ವ್ಯಕ್ತಿತ್ವ ಇರುವಂಥ ಮನುಷ್ಯ. ನನಗೇನು ಬೇಕದನ್ನು ನಾ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಪರ್ಸ್ನಾಲಿಟಿ. ಲೈಫ್ದೊಳಗೆ ಬರೀ ಪ್ರೋಗ್ರೆಸ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು. ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಬರೀ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಅದ್ರ ಪ್ರತಿ ಕೆಲಸನೂ ಮಾಡ್ತೀರಿ ನೀವು. Bright ideas have an innovative new inspiration. Test new ideas and break out fast. Take action on your ideas. ನೀವು ಈಗಾಗಲೇ ಹೆಂಗಾರು ಆ್ಯಕ್ಷನ್ ಮೇಲೆ ನೀವು ಐಡಿಯಾಸ್ ತೊಗೋತೀರಿ. ಬಿಕಾಸ್ ಯು ಆರ್ ಅ ಮ್ಯಾಜಿಷಿಯನ್ ಬಟ್ ಸ್ಟಿಲ್ ನಿಮ್ಗೊಂದು ಇದನ್ನು ಬರಾಕತ್ತೈತಿ. ಅಂದರೆ ನಿಮ್ಮ ಹತ್ರ ಸಾಕಾಗೋಷ್ಟು ಬ್ರೈಟ್ ಐಡಿಯಾಸ್ ಅದಾವು. ಏನು ಐಡಿಯಾಸ್ ಇದ್ರೂ ಸಹಿತ ಈಗ ಎದ್ರದ್ರ ಮೇಲೆ ನೀವು ತೊಗೋಬೇಕು ಅಂತ ನೀವೇನಾರು ವಿಚಾರ ಮಾಡಾಕತ್ತಿದ್ರಿ ಅಂತಂದ್ರೆ ನಿಮಗೆ ಹೇಳಾಕತ್ತೈತಿ ಯೂನಿವರ್ಸ್, ತೊಗೊಳ್ರಿ ಅದ್ರ ಮೇಲೆ ಆ್ಯಕ್ಷನ್ ಅಂತಂದು ಹೇಳಿ. ಸೊ ವಿಲ್ ಸಿ ದ ಲಾಸ್ಟ್ ಒನ್. ಓಕೆ, King, Emperor and 8 of Cups. Nine of Wands, 5 of Wands. ನೀವು ನಿಮ್ಮ ಸುತ್ತಮುತ್ತ ಕಾಂಪಿಟೇಷನ್ ಜಾಸ್ತಿ ಇರ್ತೈತಿ. ಅದು ಹೆಲ್ದಿನೂ ಇರ್ಬೋದು, ಅನ್ಹೆಲ್ದಿನೂ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಸಿಚುವೇಶನ್. ನೋಡ್ರಿ, ಈ ಕಾರ್ಡ್ ಏನು ಹೇಳ್ತೈತಿ ಅಂತ, ಈ ಕಾರ್ಡ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಯು ಆರ್ ಇಮೋಷ್ನಲಿ ವೆರಿ ಮಚ್ ಬ್ಯಾಲೆನ್ಸ್ಡ್ ಪರ್ಸನ್. ನೀವು ಏನೇ ಇದ್ದರೂ ನಿಮ್ಮ ಇಮೋಷನ್ಸ್ ಎಲ್ಲ ನೀವು ನಿಮ್ಮ ಮನಸ್ಸಿನಾಗ ಇಟ್ಕೊಂಡ್ಕೊಂಡಿರ್ತೀರಿ. ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಂಗೇ ಇಲ್ಲ. ನೀವು ಯು ಆರ್ ನಾಟ್. ಸೊ ಓಕೆ, ಯಾರೋ ಬಂದಿದ್ದರು ನೋಡ್ರಿ. ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ಇಮೋಷ್ನಲಿ ಯು ಆರ್ ವೆರಿ ಮಚ್ ಬ್ಯಾಲೆನ್ಸ್ಡ್. ಏನೇ ಇದ್ದರೂ ಮನಸ್ಸಿನಾಗ ಇಟ್ಕೊಂಡ್ಕೊಂಡಿರ್ತೀರಿ. ನೀವು ಯಾರಿಗೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಂಗಿಲ್ಲ. ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಂಗಿಲ್ಲ ಅಂತಂತಿದ್ರ ಅರ್ಥ ಅಂದ್ರೆ ನೀವು ಎಕ್ಸ್ಪ್ರೆಸಿವ್ ಇಲ್ಲ ಅಂತಂತಲ್ಲ. ಆದರೆ ಹೆಂಗಂತಂದ್ರೆ ನೀವು ಸ್ವತಃ ಎಕ್ಸ್ಪ್ರೆಸ್ ಮಾಡೋಕ್ಕೆ ನೋಡೋದಿಲ್ಲ. ಯಾವುದೇ ಥರದ ಇಮೋಷ್ನಲ್ ವಿಡ್ರಾವಲ್ಸ್ ನಿಮ್ಮಲ್ಲಿ ಬಂದರೂ ಸಹಿತ ನೀವು ಎಷ್ಟು ಇಮೋಷ್ನಲಿ ಬ್ಯಾಲೆನ್ಸ್ಡ್ ಅದೀರಿ ಅಂತಂದ್ರೆ ಅದನ್ನು ಬಾಜುಗೆ ಸರಿಸ್ತಿರೋದನ್ನು, ತಲೆ ಉಪಯೋಗ ಮಾಡಿ ಬಾಜುಗೆ ಸರಿಸ್ತಿರೋದನ್ನು. ಅದನ್ನು ನಿಮ್ಮ ಕೆಲಸದೊಳಗಾಗಲಿ ನಿಮ್ಮ ಜೀವನದೊಳಗಾಗಲಿ ನೀವು ಒಟ್ಟು ಅದಕ್ಕೆ ಎಂಟ್ರಿ ಕೊಡೋಂಗಿಲ್ಲ. ಹೆಂಗಂತಂತಾರೆ, ಇಮೋಷ್ನಲ್ ಲೈಫಿಗೆ ಒಂದು ಬೇರೆ ಟೈಮ, ಆಮೇಲೆ ಕೆಲಸಕ್ಕೊಂದು ಬೇರೆ ಟೈಮ. ಹಿಂಗೆ ನೀವು ಅಂದರೆ ಯಾವ ಹೊತ್ತಿಗೆ ಏನು ಮಾಡಬೇಕು ಅಂತಂದು ಗೊತ್ತಿರುವಂಥ ಮನುಷ್ಯ. ಯಾಕಂತಂದರೆ ಇಲ್ಲಿ ಎಂಪರರ್ ಕಾರ್ಡ್ ಇದೆ. ಯು ಆರ್ ವೆರಿ ಮಚ್ ಸ್ಟ್ರಿಕ್ಟ್, ಡಿಸಿಪ್ಲೈನ್ಡ್. ನಿಮಗೆ ಇಮೋಷನ್ಸ್ನು ಹೆಂಗೆ ಡಿಸಿಪ್ಲಿನ್ಫುಲಿ ಮೇಂಟೈನ್ ಮಾಡಬೇಕು ಅನ್ನೋದು ಸಹಿತ ಗೊತ್ತೈತೆ ನಿಮಗೆ. ಸೊ ಒಂದು ರೀತಿಯಿಂದ ಬ್ಯಾಲೆನ್ಸ್ಡ್ ಪರ್ಸನ್. ಎಲ್ಲಿ ಯಾವಾಗ ಏನು ಬೇಕು ಅನ್ನೋದು ನಿಮಗೆ ಗುರುತಾಗಿರ್ತೈತಿ. ಎಸ್, ಎಂಪರರ್ ಕಾರ್ಡ್ ಅಂತಲೇ ಲಾಯಲ್. ನೋಡ್ರಿ, ಲಾಯಲಿಟಿ, ಟ್ರೂ ಫ್ರೆಂಡ್ಶಿಪ್ ಆ್ಯಂಡ್ ಲಾಯಲ್ಟಿ ಆರ್ ಅಮಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂಸ್. ಬಿ ಲಾಯಲ್ ಟು ಯುವರ್ ಫ್ರೆಂಡ್ಸ್. ಸೊ ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಎಂಪರರ್ ಕಾರ್ಡ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಅಂತಂತಂದ್ರೆ ಅವ್ರು ಲಾಯಲ್ ಇದ್ದೇ ಇರ್ತಾರೆ. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.